ನಾನು ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಎಮ್.ಎಸ್ ಇನ್ ಮಾಲಿಕ್ಯುಲರ್ ಬಯಾಲಜಿ ಮಾಡಿದ್ದೀನಿ. ಕರೆಂಟ್ಲಿ 1 ಇಯರ್ ಆಯಿತು ನಾನು ಮುಗಿಸಿ. ಎಲ್ಲೂ ಕೆಲಸ ಮಾಡ್ತಾ ಇರಲಿಲ್ಲ. ಉದ್ಯೋಗ ಮೇಳದಲ್ಲಿ ಏನೋ ಒಂದು ಉಪಯೋಗ ಆಗಬಹುದು ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೀನಿ. ನೋಡೋಣ, ಇಲ್ಲಿ ಪ್ರಮುಖವಾಗಿ ಕಾಲೇಜ್ ಸ್ಟೂಡೆಂಟ್ಸ್ಗಳೇ ತುಂಬ ಕಾಣಿಸ್ಕೊಳ್ತಿದ್ದಾರೆ. ನಾನು ನೋಡಿ 1 ವರ್ಷ ಆಯಿತು ಮುಗಿಸಿ. ಕೆಲಸಕ್ಕಾಗಿ ಹುಡುಕ್ತಾ ಇದ್ದೀನಿ, ಮತ್ತು ಈಗ ಉದ್ಯೋಗ ಮೇಳದಲ್ಲಿ ಉಪಯೋಗ ಆಗ್ಬೋದು ಅಂತ ಬಂದಿದ್ದೀನಿ. ಆದರೆ ಇನ್ನೂ ಪರ್ಸ್ಯೂಯಿಂಗ್ ಮಾಡ್ತಾ ಇರೋಂತಹ ಸ್ಟೂಡೆಂಟ್ಸ್ಗಳನ್ನ ಇವ್ರು ಇಲ್ಲಿ ಡಂಪ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಪ್ರೇಟಾಗಿ ಹಿಡ್ದಿರ ನಮ್ಮ ಜೊತೆಗೆ ಕಳಿಸೋದ್ರಿಂದ ಇಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಿದೆ. ನೆಟ್ವರ್ಕ್ ಸಿಗದಿರ ನಮಗೆ QR ಕೋಡ್ ಬರ್ದಿರ ಇರ್ಬೋದು, ಆ ರೀತಿಯಾದಂಥದ್ದು ಇಲ್ಲ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನೋಡೋಣ, ಎಲ್ಲರೂ ಇದರಿಂದ ಸದುಪಯೋಗ ಪಡ್ಕೊಂಡಿರ್ತಿದ್ದಾರೆ. ನಾನು ನ್ಯೂಸ್ ಪೇಪರಲ್ಲಿ ನೋಡಿದ ಪ್ರಕಾರ 45,000ಕ್ಕಿಂತ ಹೆಚ್ಚು ಉದ್ಯೋಗ ಅವಕಾಶಗಳಿಲ್ಲಿ ಇದೆ, ದೊರಕಿಸ್ತೀವಿ ಅಂತ ಅವರು ಭರವಸೆಯನ್ನು ಅದರಲ್ಲಿ ಕೊಟ್ಟಿದ್ದಾರೆ. ನೋಡೋಣ, ಇದಾದ ಮೇಲೆ ತದನಂತರ ಬರುವಂತಹ ಏನು ರಿಸಲ್ಟ್ ಏನಿದೆ ಅದರಲ್ಲಿ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ, ಎಷ್ಟು ಜನಕ್ಕೆ ಸಿಕ್ಕಿಲ್ಲ ಅಂತ. ಇಲ್ಲ, ಯಾಕೆ ಅಂತ ಹೇಳಿದರೆ ನಂದು ರಿಸಲ್ಟ್ ಲೇಟಾಗಿ ಬಂದಿದ್ದರಿಂದ ನಾನು ಅದಕ್ಕೆ ಅಪ್ಲೈ ಮಾಡಲಿಕ್ಕೆ ಲೇಟ್ ಆಗೋಯಿತು. ಸೊ ನಾನು ಅದು ತಗೊಳ್ಳಕ್ಕೆ ಆಗಲಿಲ್ಲ. ಈಗ ಅದನ್ನು ಆ ಉಪಯೋಗ ಪಡೆದುಕೊಳ್ಳುವಂತಹ ಇದರಲ್ಲಿದ್ದೀನಿ. ಈಗ ಅಪ್ಲೈ ಮಾಡ್ಬೋದು, ನೋಡೋಣ, ಮಾಡ್ಕೋತೀನಿ. ಬಂದರೆ ನೋಡುವ. ಸರ್ಕಾರದ ನಿರ್ಧಾರ ಇದು ಸಕಾರಾತ್ಮಕವಾಗೇ ಇದೆ. ಹೇಳ್ಬೇಕಂತ ಹೇಳಿದ್ರೆ ನಿರುದ್ಯೋಗಗಳಿಗೆ ಏನು ಅವ್ರು ಕೊಡ್ತಾ ಇದ್ದಾರೆ ಅದು ಸಕಾರಾತ್ಮಕವಾಗೇ ಇದೆ. ಬಟ್ ಇಲ್ಲಿ ಏನು ಅವ್ರು ಮಾಡಬೇಕಾಗಿದ್ದದ್ದು ಅಂತಂತಂದರೆ ಎಕ್ಸ್ಪೀರಿಯನ್ಸ್ಡ್ ಯಾರು, ಅದು ಒಂದು ಸೆಗ್ರಿಗೇಷನ್ನ ಅವರು ಮೊದಲೇ ಮಾಡಿಕೊಂಡು ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಆಗೋದನ್ನು ತಪ್ಪಿಸಿದ್ರೆ ಅದೊಂದು ನಮಗೆಲ್ಲರಿಗೂ ಉಪಯೋಗ ಆಗ್ತಿತ್ತು. ಇಲ್ಲಿ ನಾನು 2 ಅವರಿಂದ ನಿಂತಿದ್ದೀನಿ. ಯಾವುದೇ ಒಂದು ಮಾಹಿತಿ ಅಂದರೆ ಕರೆಕ್ಟ್ ಇನ್ಫಾರ್ಮೇಷನ್ ರೀಚ್ ಆಗದಿರೋ ಸ್ಟೂಡೆಂಟ್ಸ್ಗಳು ಒದ್ದಾಡ್ತಾ ಇದ್ದಾರೆ. ಬಟ್ ಅದನ್ನು ಒಂದು ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಒಂದು ಇದರಲ್ಲಿ ಅವರು ಕಟ್ಟುನಿಟ್ಟಾಗಿ ಮಾಡ್ಕೊಂಡು ಹೋಗಿದ್ರೆ ಈ ರೀತಿಯಾದಂಥದ್ದನ್ನು ನಾವು ಕಷ್ಟನ ಅನುಭವಿಸ್ತಾ ಇರಲಿಲ್ಲ. ಇಕ್ಕಟ್ಟಿನ ಪರಿಸ್ಥಿತಿ ಅಂದರೆ ಜಾಮ್ ಆಗ್ತಾ ಇರೋದು, ನೆಟ್ವರ್ಕು, ನಾವು QR ಕೋಡ್ಗೋಸ್ಕರ ಇಲ್ಲಿ ಒದ್ದಾಡ್ತಾ ಇರೋದು, ಆ ರೀತಿಯಾದಂಥದ್ದು ಆಗ್ತಾ ಇರಲಿಲ್ಲ. ಅದು ಸೆಗ್ರಿಗೇಷನ್ ಮಾಡಬೇಕಾಗಿತ್ತು ಈ ಸ್ಟೂಡೆಂಟ್ಸಿಗೆ, ಅನ್ಎಂಪ್ಲಾಯ್ಮೆಂಟ್ಸ್ಗೆ, ಆಮೇಲೆ ಎಂಪ್ಲಾಯ್ ಆಗಿ ಮತ್ತೆ ಟ್ರೈ ಮಾಡ್ತಾ ಇರೋರಿಗೆ ಈ ರೀತಿಯಾದಂಥ ಸೆಗ್ರಿಗೇಷನ್ನ ಮಾಡ್ಕೊಂಡಿದ್ದಿದ್ರೆ ಮೇ ಬಿ ವರ್ಕ್ ಆಗ್ತಿತ್ತು ಅಂತ ಅನಿಸುತ್ತೆ.